ಭ್ರಷ್ಟಾಚಾರದ ನಶೆ, ಅಧಿಕಾರದ ದುರ್ಬಳಕೆಯ ನಶೆ. ಇದೊಂದು ಅಧಿಕಾರಿಗಳ ಈ ಕಚ್ಚಾಟ, ಅಧಿಕಾರಕ್ಕಾಗಿ ಕಚ್ಚಾಟ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈಗೂ ಡೆಲ್ಲಿಯಲ್ಲೇ ಇದ್ದಾರೆ, ಗೊತ್ತಿಲ್ಲ. ಇದು ಪಾರ್ಶ್ವವಾಯು ಪೀಡಿತ ಸರ್ಕಾರ. ಇದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಾಯ್ತಲ್ಲ, ಹೊಡೆದಿರೋ ಸರ್ಕಾರ, ಪಾರ್ಶ್ವವಾಯು ಪೀಡಿತ ಸರ್ಕಾರ ಇದು. ಜನರ ರಕ್ತವನ್ನ ಹೀರಿ ತೆರಿಗೆ ಹಣವನ್ನ ಪಡಿತಾ ಇದ್ದೀರಾ ನೀವು. ಸುಮಾರು 650 ಕೋಟಿ ತೆರಿಗೆಯನ್ನ ಹಾಕಿ ಜನಗಳನ್ನ ಹಿಪ್ಪಿ ಹಿಂಡಿದ್ದೀರಾ ಇವತ್ತು ನೀವು. ಈ ದುಡ್ಡೆಲ್ಲ ಇವತ್ತು ಕಾಂಗ್ರೆಸ್ ನಾಯಕರ ಜೇಬಿಗೆ ಹೋಗ್ತಾ ಇದೆ ಇವತ್ತು. ಅದರಿಂದ ಈ ಒಂದು ಭ್ರಷ್ಟಾಚಾರ 60% ಕಮಿಷನ್ ಪ್ರೂವ್ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರ 60% ಹಣವನ್ನ ಕಮಿಷನ್ ಪಡೀತಾರೆ ಅಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನಿಲ್ಲ. ಇದು 60% ಕಮಿಷನ್ ಪಡೆಯುವಂತ ಸರ್ಕಾರ ಈಗ ಪ್ರೂವ್ ಆಗೋಗಿದೆ. ಇಟ್ ಈಸ್ ಪ್ರೂವ್ಡ್. ಅವರ ರಾಜೀನಾಮೆ ಪಡಿಬೇಕು ಅಬಕಾರಿ ಇಲಾಖೆ ಸಚಿವರು, ಇಲ್ಲ ಅಂದ್ರೆ ಮುಖ್ಯಮಂತ್ರಿನೇ ನೇರ ಭಾಗಿ ಅಂತ ನಾವೇ ತಿಳ್ಕೊಂತಾರೆ ಜನನು ಕೂಡ. ಯಾಕಂದ್ರೆ ಶೇರ್ ಅಲ್ಗೂ ಹೋಗ್ತೈತೆ ಅಂತ. ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಸಿದ್ದರಾಮಯ್ಯನವರು ಯಾವಾಗೂ ಕೇಳ್ತಾರೆ, ಸಾಕ್ಷಿ ಕೊಡಿ ಅಂತ. ಏನೇ ರೈಡಲ್ಲಿ ಸಾಕ್ಷಿಗಳೆಲ್ಲ ಸಿಕ್ಕಾಕೊಂಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ, ದುಡ್ಡು ಸಿಕ್ಕಾಕೊಂಡಿದ್ದಾರೆ. ಈಗ ಆಡಿಯೋ ಸಂಭಾಷಣೆನೂ ಕೊಟ್ಟಿದ್ದೀನಿ, ದಾಖಲೆ ಆಡಿಯೋನು ಕೊಟ್ಬಿಟ್ಟಿದ್ದೀನಿ. ಮಂತ್ರಿಗೆ ಎಷ್ಟೆಷ್ಟು ಹೋಗುತ್ತೆ ಎಲ್ಲನೂ ಕೊಟ್ಟಿದ್ದೀನಿ, ಇಲಾಖೆಗೆ ಎಷ್ಟು ಹೋಗುತ್ತೆ ಎಲ್ಲ ಡೀಟೈಲ್ ಆಡಿಯೋದಲ್ಲೇ ಬಂದ್ಬಿಟ್ಟಿದೆ. ಇಲ್ಲಿ ತೋರಿಸಿದ್ದೀನಿ, ನಿಮಗೆ ಪ್ಲೇ ಮಾಡಿದ್ದೀನಲ್ಲ. ಅಪಾಯಿಂಟ್ಮೆಂಟ್ ಕೊಟ್ರೆ ನಾನೇ ತಗೊಂಡೋಗಿ ತೋರಿಸ್ಬಿಟ್ಟು ಬರ್ತೀನಿ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನೀವು? ಕಮಿಷನ್ 60% ಕಮಿಷನ್ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಪಕ್ಕ ಇದೆ. ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಂಗೆ ಕೇಳೋದಿದೆಯಾ? ಬೇರೆದಕ್ಕೆ ಹೋಗ್ಲಾ? ನಾವು ಇದರ ವಿರುದ್ಧ ಹೋರಾಟವನ್ನ ಮಾಡಿದಿರಿ. ಈಗ ನಿನ್ನೆನೂ ಕೂಡ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಮಾಡಿ ಬಂದಿದ್ದೀರಿ. ಆಗ್ಲೇ ಅಬಕಾರಿ ಇಲಾಖೆ ಇದ್ದಿದೆ. ತಿರುಗಿ ಈಗ ಮಾತಾಡ್ತಾ ಇದ್ದೀನಿ. ಮೈಸೂರಲ್ಲಿ ಅವಾಗೆ ಕರೆ ಬರ್ತಾ ಇದೆ ನನಗೆ, ಮೈಸೂರಲ್ಲಿ ಅಧಿಕಾರಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿತಾ ಇರೋ ಅಂತ ಬಂದಿದೆ. ಇಲ್ಲಿ ಮಾಡಿದ್ರೆ ಅಲ್ಲೋದ್ರೆ ಕೋಗಿಲು ಕೂಗ್ತಾನೆ ಇರ್ತತೆ, ಕೇರಳದ ಕೋಗಿಲುಗಳು. ಇಲ್ಲಿನ ಕಾಗೆಗಳು ಬಾಯ್ ಬಿಡ್ಕಂತಾವ್ರೆ. ನಾವು ನಿರಂತರವಾಗಿ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ತಾರ್ಕಿಕ ಅಂತ್ಯಕ್ಕೂ ತಗೊಂಡೋಗಿದ್ದೀರಿ. ಮೂಡ ಹಗರಣದನ್ನ 14 ಸೈಟು ಬಾಯಿ ಮುಚ್ಕೊಂಡು ಗಪ್ ಚಿಪ್ಪಾಗಿ ಕಳ್ತಂದಾಗಿ ಯಾರಿಗೂ ಗೊತ್ತಿಲ್ದಂಗೆ ಸರೆಂಡರ್ ಮಾಡಿಸಿದ್ದು ನಾವೇ. 5,000 ಕೋಟಿ ಗೃಹಲಕ್ಷ್ಮಿ ಹಣ ಯಾರು ಹುಡುಕಿದ್ದು? ನಾವೇ ಹುಡುಕಿದ್ದು. ಹುಡುಕಿ ತೆಗೆದು ಆ ಬಿಲ್ದಿಂದ ಆಚೆ ತೆಗೆದು ಮುಖ್ಯಮಂತ್ರಿಯ ಕ್ಷಮಾಪಣೆ ಕೇಳಿಸಿದ್ದು ನಾವೇ. ನಾನೇ ಅಸೆಂಬ್ಲಿಯಲ್ಲಿ ಮಾತಾಡಿದೆ, ಮುಖ್ಯಮಂತ್ರಿ ಬಾಯ್ ಬಿಡಿಸಿದ್ದೀನಿ. ಆಯ್ತು, ಹಣನ ವಾಪಸ್ ನಾವು ಕೊಡ್ತೀರಿ ಆ ತಾಯಂದಿರಿಗೆ. 5,000 ಕೋಟಿ, 1.5 ಕೋಟಿ ಜನದ್ದು, 1.5 ಕೋಟಿ ಜನಕ್ಕೆ ಸೇರ್ಬೇಕಾಯ್ತು ಹಣ ವಸೂಲಿ ಮಾಡಿಕೊಟ್ರಲ್ಲ, ಅದು ಬಿಜೆಪಿನೇ ಮಾಡಿದ್ದು. ವಾಲ್ಮೀಕಿ ಹಗರಣದಲ್ಲಿ 180 ಕೋಟಿ ವಸೂಲಿ ಮಾಡಿದಿರಲ್ಲ ವಾಪಸ್ಸು. ಪದೇ ಸಿಎಂ ಅವರು 60 ಕೋಟಿ ವಸೂಲಿ ಮಾಡಿದೆ, 90 ಕೋಟಿ ವಸೂಲಿ ಮಾಡಿದೆ, 100 ಕೋಟಿ ಹೇಳ್ತಾನೆ ಇದಾರಲ್ಲ. ವಸೂಲಿ ಮಾಡಿಸಿದ್ಯಾರು? ಇದೇ ಬಿಜೆಪಿ. ನಾವೇ ಹೋಗಿದ್ರಿ ಅವ್ರ ಮನೆಗೆ ಹೋಗಿ, ಸತ್ತೋರ್ ಮನೆಗೆ ಹೋಗಿ ಸಾಂತ್ವನ ಹೇಳಿ ದಾಖಲೆಗಳು ತಂದವರು ನಾವೇ.
ರಾಜೀನಾಮೆ ಕೊಡಿಸ್ತವರು ನಾವೇ. ಈ ಕೋಗಿಲು 600 ಕೋಟಿ ಬೆಲೆ ಬಾಳುವಂತ ಜಮೀನು ನಾವೇನ ಇಲ್ಲ ಅಂದಿದ್ರೆ ಅದನ್ನ ಹಂಗೆ ಅವ್ರಿಗೆ ಹೆಂಗ್ ಹೊಡೆದಾಕಿದ್ರು ಅದಕ್ಕಿಂತ ಒಳ್ಳೆ ಮನೆ ಕಟ್ಕೊಟ್ಬಿಡ್ತಾ ಇದ್ರು. ನಾವ್ ಎಂಟ್ರಿ ಇಲ್ಲ ಅಂದಿದ್ರೆ, ಬಿಜೆಪಿ ಎಂಟ್ರಿ ಇಲ್ಲ ಅಂದಿದ್ರೆ ಅವ್ರಿಗೆ ಒಳ್ಳೊಳ್ಳೆ RCC ಮನೆ ಅದೇ ಜಾಗದಲ್ಲಿ ಕಟ್ಕೊಟ್ಬಿಡು. ಯಾಕಂದ್ರೆ ಅಲ್ಲಿ ಕೇರಳದ ಕಾಗೆ ಕೂಗಿತ್ತು, ಡೆಲ್ಲಿಯಲ್ಲಿ ಒಂದು ಕಾಗೆ ಐತೆ ಅದೊಂದು ಕೂಗಿತ್ತು. 2 ಕಾಗೆ ಕೂಗಿದ್ಮೇಲೆ ಇಲ್ಲಿ ನಮ್ಮವೆಲ್ಲ ಎದ್ದು ನಿಂತ್ಕೊಂಡು ಈ ಕಾಗೆಗಳೆಲ್ಲ ಅದು ಹೋಗ್ತಾ ಇತ್ತು. ಎಷ್ಟು ಉಳಿಸಿದಿರಿ ನಾವು? ಕೋಗಿಲದ 600 ಕೋಟಿ, 5,000 ಕೋಟಿ ಗೃಹಲಕ್ಷ್ಮಿದು ಉಳಿಸಿದಿರಿ. ವಾಲ್ಮೀಕಿ ಹಗರಣದ 180 ಕೋಟಿ ಉಳಿಸಿದಿರಿ. 2,000 ಕೋಟಿ ಲೂಟಿ, ಇದು ಮೂಡ ತನಿಖೆ ನಡೀತಾ ಇದೆಲ್ಲ, 2,000 ಕೋಟಿ ಉಳಿಸಿದಿರಿ. ಯಾರು? ದಟ್ ಈಸ್ ಬಿಜೆಪಿನೇ ಉಳಿಸಿರೋದು ಇಷ್ಟನ್ನು ಕೂಡ. ದಿನಕ್ಕೆ 10 ಕೋಟಿ ಹೋರಾಟ ಮಾಡೋ ಶಕ್ತಿ ಬಿಜೆಪಿಗಿದೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಮಾಡ್ತೀರಿ. ಇದನ್ನು ಕೂಡ ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಈಗ ಅಧಿವೇಶನ ನಡೀತಾ ಇದೆ. ಎಲ್ಲ ವಿಚಾರಗಳನ್ನ ಅವರು ಕರೆದಿದ್ದಾರಲ್ಲ, ಗಾಂಧೀಜಿ, ಈ ನಕಲಿ ಗಾಂಧಿಗಳು ಇವರೆಲ್ಲ ಪಾಪ ಒರಿಜಿನಲ್ ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ಟವರು, ಇವ್ರು ನಕಲಿ ಗಾಂಧಿಗಳು. ಅವ್ರ ಹೆಸರು ಹೇಳಿ ಲೂಟಿ ಮಾಡ್ತಾ ಇರೋ ಇವ್ರ ಬಣ್ಣ ಬಯಲನ್ನ ನಾವು ವಿಧಾನಸಭೆಯಲ್ಲೂ ನಾವು ಮಾಡೋರಿದ್ದೀರಿ. ಓಕೆ, ಇನ್ನೇನಾಯ್ತಾ ಇದ್ರದ್ದು ನಶೆ ಮುಗೀತಾ? ವಿಧಾನಸಭೆಯಲ್ಲಿ ನಾನು ಈ ವಿಚಾರ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ವಿಧಾನಸಭೆಯಲ್ಲಿ ನಾನು ಪೊಲೀಸ್ ಇಲಾಖೆ, ಪೊಲೀಸರೇ ಕಳ್ಳರಾದರೆ ಏನು, ಬೇಲಿಯೇ ಎದ್ದು ಹೊಲ ಮೇಯದು, ಕುರಿ ಕಾಯಕ್ಕೆ ತೋಳನ ನೇಮಕ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೆ. ಸುಮಾರು 2ಕ್ಕೂ ಹೆಚ್ಚು ಗಂಟೆಗಳ ಕಾಲ ಮಾತಾಡಿದ್ದೆ. ಡ್ರಗ್ ಮಾಫಿಯಾ ಕರ್ನಾಟಕವನ್ನ ಸುತ್ತುವರೆದಿದೆ, ಇದರಿಂದ ಆಚೆ ಬರಕ್ ಸಾಧ್ಯ ಇಲ್ಲ. ಶಾಲೆಗೆ ಹೋಗೋ ಮಕ್ಕಳಲ್ಲೂ ಕೂಡ 12% ಸರ್ವೆ ರಿಪೋರ್ಟ್ ನಾನು ಹೇಳಿದೆ, ಸರ್ವೆ ರಿಪೋರ್ಟ್ 12% ಶಾಲೆಗೆ ಹೋಗೋ ಮಕ್ಕಳು ಕೂಡ 12% ಡ್ರಗ್ ಸೇವಿಸ್ತಾರೆ ಅನ್ನೋದು ಸರ್ವೆಯಲ್ಲಿ ಬಂದಿರೋಂಥ ಮಾಹಿತಿ. ಅದು ಪ್ರಕಟನೂ ಕೂಡ ಆಗಿದೆ. ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ. ಅದಕ್ಕೆ ನಮ್ಮ ಏನು ಗೊತ್ತಿಲ್ಲ ಮಿನಿಸ್ಟ್ರು ಅವರು ಒಂದು ರಿಪ್ಲೈ ಲೇ ಮಾಡಿದ್ದಾರೆ. ನಿಮ್ಗೆ ಸಿಕ್ಕಿದ್ಯಾ? ಮಾಧ್ಯಮದವ್ರು ಸಿಕ್ಕಿಲ್ಲ ಅಂದ್ರೆ ಕೊಡ್ತೀನಿ. ಲೇ ಮಾಡಿದ್ದಾರೆ. ನಾನು ಡ್ರಗ್ ಬಗ್ಗೆ ಮಾತಾಡಿದ್ದೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿದ್ದೆ, ಮತ್ತೆ ಬೇರೆ ಬೇರೆ ಗಲಾಟೆಗಳಾಗಿದೆಯಲ್ಲ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಹಿಂದೆ ಮಹಾರಾಜರ ಆಸ್ಥಾನದಲ್ಲಿ ಮಂತ್ರಿ ಇರ್ತಾ ಇದ್ದಲ್ಲ, ಮಳೆ ಬೆಳೆ ಹೆಂಗ್ ಚಂದಾಗಿದೆ ಅಂದ್ರೆ ಎಲ್ಲ ಚಂದಾಗಿದೆ, ಸರ್ವ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ರು. ಹಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ ಇದರಲ್ಲಿ. ಏನಂತಂದ್ರೆ ಎಲ್ಲ ಚಂದಾಗಿದೆ, ಪೊಲೀಸರು ಕಟ್ಟುನಿಟ್ಟಿನ ಕ್ರಮ, ಶಿಸ್ತು ಕ್ರಮಗಳಿಗೆ ಸಹ ತಪ್ಪಿಸನ್ನು ಬಿಡದೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಿ ಅಂತ. ಇದು ಅವರ ರಿಪ್ಲೈ. ಇವತ್ತು ನಿನ್ನೆ ಪೊಲೀಸ್ ಇಲಾಖೆಯ ಒಂದು ಸಭೆ ವೀಕ್ಷಣಾ ರಿವ್ಯೂ ಮೀಟಿಂಗ್ ಅಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎದ್ದು ರಿವ್ಯೂ ಸಭೆ ಮಾಡಿ ಅದರಲ್ಲಿ ಕರ್ನಾಟಕದ ಪೊಲೀಸ್ ಇಲಾಖೆಯನ್ನ ಬೆತ್ತಲು ಮಾಡಿಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಬೆತ್ತಲಾಗ್ಬಿಟ್ಟಿದೆ ಇವತ್ತು. ಸ್ವತಃ ಮುಖ್ಯಮಂತ್ರಿ ಯಾರು ಈ ರಾಜ್ಯವನ್ನ ಕಾಪಾಡಬೇಕು ಅಂತ ಜನ ಆಸೆ ಇಟ್ಟು ಇವರನ್ನ 136 ಸೀಟ್ ಕೊಟ್ಟು ಕಳಿಸಿದ್ರು ಇವ್ರನ್ನ, ಅದೇ ಮುಖ್ಯಮಂತ್ರಿ ಪೊಲೀಸ್ ಇಲಾಖೆಯ ವೈಫಲ್ಯಗಳನ್ನ ಬಿಡಿಸಿ ಬಿಡಿಸಿ ಹೇಳಿ ರಾಜ್ಯದ ಜನಗಳ ಮುಂದೆ ಪೊಲೀಸ್ ಇಲಾಖೆಯನ್ನ ಬೆತ್ತಲು ಮಾಡಿಬಿಟ್ಟಿದ್ದಾರೆ. ಬೆತ್ತಲಾದ ಪೊಲೀಸರು. ಮಹಾರಾಷ್ಟ್ರ ಪೊಲೀಸರು ಬಂದು ಕರ್ನಾಟಕದಲ್ಲಿ ಬಂಧಿಸ್ತಾರೆ ಅಂದ್ರೆ ನಿಮ್ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ದಾರೆ. ಇದೇ ಪ್ರಶ್ನೆನ ನಾನು ಅಸೆಂಬ್ಲಿಯಲ್ಲಿ ಕೇಳಿದ್ದೆ, ಮಾನ ಮರ್ಯಾದೆ ಇದೆಯಾ ಅಂತ. ಅದೇ ಪ್ರಶ್ನೆ ಮುಖ್ಯಮಂತ್ರಿ ಕೇಳಿದ್ದಾರೆ. ಅಲ್ಲಿ ವಿಧಾನಸಭೆಯಲ್ಲಿ ನೋ 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 ಅಂದ್ರು, ಇಲ್ಲಿ ಎಸ್ 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 ಅಂತ ಇದ್ದಾರೆ.
ಪೊಲೀಸರೇ ಕಳ್ಳರು ಅಂತ ಹೇಳಿದ್ದೆ. ಸ್ವಲ್ಪ ಜನಕ್ಕೆ ಸ್ವಲ್ಪ ಬೇಜಾರಾಯ್ತಾನೋ ಗೊತ್ತಿಲ್ಲ. ಎಲ್ಲ ಪೊಲೀಸರು ಕಳ್ಳರು ಅಂತ ನಾನೇನು ಹೇಳಿಲ್ಲ, ಒಳ್ಳೆಯರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಪೊಲೀಸ್ ಇಲಾಖೆಯಲ್ಲಿ 80 ಪೊಲೀಸ್ ಅಧಿಕಾರಿಗಳು ಕಳ್ಳರಿದ್ದಾರೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ನೀವು ಮಾಧ್ಯಮದವರು ಪ್ರಕಟ ಮಾಡಿದ್ದೀರಾ? ಮುಚ್ಚಿಡಕ್ಕಾಗುತ್ತಾ ಇದನ್ನ? ಇದನ್ನ ಯಾರನ್ನ ಸುಳ್ಳು ಅಂತಾರ? ಪ್ರಕಟ ಮಾಡಿದ್ದೀರಾ? 80 ಜನ 80 ಜನ ಅಲ್ಲ, 180 ಜನ, 180 ಜನ ಅಫಿಷಿಯಲ್ ದಾಖಲೆ ಕೊಟ್ಟಿದ್ದೀನಿ. ಡ್ರಗ್ ಅಲ್ಲೇ ಮಂಗಳೂರಲ್ಲೇ ಇದ್ದಾರೆ 80 ಜನ. ಒಂದೇ ಮಂಗಳೂರು ಒಂದರಲ್ಲೇ 80 ಜನ ಇದ್ದಾರೆ, ಬೆಂಗಳೂರು ಬಿಟ್ಟು. ಜೈಲುಗಳೆಲ್ಲ ಇವತ್ತು ಡ್ರಗ್ ಮಾಫಿಯಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಡ್ರಗ್ ಮಾಫಿಯಾದ ಕಂಟ್ರೋಲ್ ಅಲ್ಲಿದೆ ಎಲ್ಲ ಜೈಲುಗಳು. ಕರ್ನಾಟಕದ ಎಲ್ಲ ಜೈಲುಗಳು ಡ್ರಗ್ ಮಾಫಿಯಾದ ಕಪಿಮುಷ್ಟಿಯಲ್ಲಿದೆ ಇವತ್ತು. ಪೊಲೀಸರು ಡ್ರಗ್ ತಗೊಂಡವ್ರನ್ನ ಜೈಲುಗಳಲ್ಲಿ ಒಡೆಯುವಂತ ಸಂಸ್ಕೃತಿ ಹೊರಟೋಯ್ತು. ಈಗ ಸ್ವಲ್ಪ ಉಲ್ಟಾ, ಕಾಂಗ್ರೆಸ್ ಬಂದ ಮೇಲೆ ಉಲ್ಟಾ. ಡ್ರಗ್ ಸಪ್ಲೈ ಮಾಡೋರೆ ಒಳಗಡೆ ಯಾರಿದ್ದಾರೆ ಮಾಫಿಯಾ ಜೈಲಲ್ಲಿ, ಅವರೇ ಈಗ ಪೊಲೀಸರು ನಡೀತಾರೆ. ಅದನ್ನು ಕೂಡ ಬಂದ್ಬಿಟ್ಟಿದೆ, ಈಗಾಗಲೇ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಅದನ್ನು ಮುಖ್ಯಮಂತ್ರಿ ಹೇಳಿದ್ದಾರೆ. ಯಾವ್ದಾವುದೋ ರಾಜ್ಯದಿಂದ ಬಂದು ಇಲ್ಲಿ ಡ್ರಗ್ ಅನ್ನ ಹಿಡಿತಾ ಇದ್ದಾರೆ ಅಂದ್ರೆ ಮೈಸೂರಲ್ಲಿ, ಬೆಂಗಳೂರಲ್ಲಿ ನೀವೇನ್ ಕತ್ತೆ ಕಾಯ್ತಾ ಇದ್ದೀರಾ ಅಂತಾರೆ, ಹೇಳಿದ್ದಾರೆ ಮುಖ್ಯಮಂತ್ರಿ. ಆಮೇಲೆ ಯಾವುದೋ ಒಂದು ಬ್ಯಾನರ್, ಸಣ್ಣ ಗಲಾಟೆ, ಒಂದು ಬ್ಯಾನರ್ಗೆ ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಒಬ್ಬ SP ಗೆ, ಒಬ್ಬ ADGPಗೆ, DYSPಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಂದ್ರೆ ಮಾನ ಇದೆಯಾ ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿ. ಅಂದ್ರೆ ನಾವು ನೆನ್ನೆ ಹೋರಾಟ ಮಾಡಿದ್ದು ಸರಿ ಆಯ್ತಲ್ಲ ಅಲ್ಲಿಗೆ? ಅವ್ರು ಯಾವುದೋ ಬರದಲ್ಲಿ ಮುಖ್ಯಮಂತ್ರಿ ಏನೋ ಮರೆತುಬಿಟ್ಟು ಪೊಲೀಸರು ಮಾನ ಮರ್ಯಾದೆನೇ ತೆಗೆದಾಕ್ಬಿಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಫೋಟೋ ಮಾತ್ರ ಚಂದ ಬಂದಿದೆ, ಬೆಳಗ್ಗೆ ಪೇಪರಲ್ಲಿ ಒಳ್ಳೆ ಫೋಟೋ ಹಾಕಿದ್ದಾರೆ, ಎಲ್ಲರೂ ನಿಂತುಕೊಂಡು ಅಪರಾಧಿ ಸ್ಥಾನದಲ್ಲಿ ನಿಲ್ಸಿರೋ ಫೋಟೋ ಅದು. ಮುಖ್ಯಮಂತ್ರಿಗಳು ಅವ್ರ ಜೊತೆ ಎಲ್ಲ ಅಪರಾಧಿಗಳ ತರ ನಿಲ್ಸಿದ್ದೀರಾ ನೀವು. ಇದೇನಾ ಕರ್ನಾಟಕದ ಪೊಲೀಸರಿಗೆ? ಇಡೀ ದೇಶದಲ್ಲಿ ಒಂದು ಗೌರವ ಇತ್ತು, ಒಂದು ಹೆಮ್ಮೆ ಇತ್ತು. ನಮ್ಮ ರಾಜ್ಯದವರು ಬಹಳಷ್ಟು ಜನ ಇವತ್ತು ಚೀಫ್ ಆಗಿರೋರು ಕೂಡ, CBI ಚೀಫ್ ಆಗಿರೋರು ಕೂಡ ಕರ್ನಾಟಕದ ಪೊಲೀಸ್. CBI ಚೀಫ್ ಆಗಿರೋರು ಪ್ರವೀಣ್ ಸೂದ್. ಅಂತ ಒಂದು ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ ಬಂದ ಮೇಲೆ ಕಾಂಗ್ರೆಸ್ ಆಫೀಸ್ಗಳು ಮಾಡ್ಬಿಟ್ಟಿದ್ದೀರಾ. ಈಗ ಪೊಲೀಸ್ ಸ್ಟೇಷನ್ಗಳ ಬೋರ್ಡ್ಗಳೆಲ್ಲ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಕಾಂಗ್ರೆಸ್ ಪೊಲೀಸ್ ಸ್ಟೇಷನ್ಗಳಾಗೋಗ್ಬಿಟ್ಟಿದೆ. ಎಲ್ಲ ಬೋರ್ಡುನು ಬದಲಾಯಿಸ್ಬಿಟ್ಟಿದ್ದೀರಾ. ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ. ಟ್ರಾನ್ಸ್ಫರ್ಗೆ ದುಡ್ಡು ಇಲ್ಲದೆ ಟ್ರಾನ್ಸ್ಫರ್ ಇಲ್ಲ, ಹಣ ಕೊಟ್ರೆ ನಿಮಗೆ ಒಳ್ಳೆ ಪೋಸ್ಟ್, ಹಣ ಕೊಟ್ರೆ ಆಯಕಟ್ಟಿನ ಜಾಗ. ಇದು ಇವತ್ತು ಪೊಲೀಸ್ ಇಲಾಖೆ. ಅದನ್ನ ಮುಖ್ಯಮಂತ್ರಿನೇ ಸ್ಪಷ್ಟ ಮಾಡಿಬಿಟ್ಟಿದ್ದಾರಲ್ಲ, ಅವರೇ ಬೆತ್ತಲ್, ನಾವಲ್ಲ, ಅವರೇ ಬೆತ್ತಲ್ ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆಯನ್ನು. ನಮ್ಮ ಹಿಂದೆ ಎಲ್ಲ ಪೊಲೀಸ್ ಇಲಾಖೆಯವ್ರನ್ನ ಕರೆದು ಸಭೆ ಮಾಡಬೇಕಾದ್ರೆ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಿರ್ಲಿ, ನೀವು ಹಿಂಗೆ ಒಳ್ಳೆ ಕೆಲಸ ಮಾಡಿದ್ರಿ, ಈ ಥರ ಒಳ್ಳೆ ಕೆಲಸ ಮಾಡಿದ್ರಿ ಅಂತೇಳಿ. ಈಗ ಏನೇನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೋ ಅದಕ್ಕೆ ಕರೆದು ಚೀಮಾರಿ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀರಿ. ಇದ್ರ ಜೊತೆಗೆ ಇದು ನಮ್ಮ ಶಿಡ್ಲಘಟ್ಟ 5 ತಂಡ ರಚನೆ ಮಾಡಿದಾರಂತೆ. ರಾಜೀವ್ ಗೌಡ 5 ತಂಡ, ಯಾವ ತಂಡಕ್ಕೂ ಅವನು ಸಿಕ್ಕಿಲ್ಲ. ಕಾಂಗ್ರೆಸ್ ತಂಡಕ್ಕೆ ಮಾತ್ರ ಸಿಗ್ತಾನ ಅವನು, ಪೊಲೀಸ್ ತಂಡಕ್ಕೆ ಸಿಗಲ್ಲ. ಬರೆದು ಮಾಡ್ಕೊಳ್ಳಿ, ಸುಮ್ಮನೆ ಯಾಕೆ ಪೊಲೀಸವ್ರಿಗೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ ದುಡ್ಡು? ಕಾಂಗ್ರೆಸ್ ತಂಡ ಮಾಡಿ, ಒಂದು ತಂಡ ಮಾಡಿ, ನಾನು ಹೇಳ್ತಾ ಇದ್ದೀನಿ. ಏನ್ ಸ್ವಾಮಿ, ಕಾಂಗ್ರೆಸ್ನ ಒಂದು ತಂಡ ಮಾಡಿ 100% ಸಿಕ್ಕಾಕತ್ತಾರೆ.
ಅವ್ಯಾಚ ಶಬ್ದಗಳು ಅವ್ರ ಮನೆಯವ್ರನ್ನ, ಅವ್ರ ತಾಯಿನ, ಅವರ ಅಕ್ಕ, ಮನೆಯಲ್ಲಿರೋರ್ನೆಲ್ಲರನ್ನೂ ಆ ಶಬ್ದಗಳ ಬಳಕೆ. ಅದು ಕ್ಯಾಂಡಿಡೇಟ್ ಆಗಿದ್ದವ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದವರು. ಇನ್ನು ಬಂಧನ ಇಲ್ಲ, ಕ್ರಮ ಇಲ್ಲ. ನಾನು ಚೀಫ್ ಸೆಕ್ರೆಟರಿ ಅವ್ರನ್ನ ನಮ್ಮ ಆಫೀಸ್ಗೆ ಕರೆದು ನನ್ನ ಪ್ರತಿಭಟನೆಯನ್ನು ಕೂಡ ನಾನು ಮಾಡಿದ್ದೀನಿ. ಮೊನ್ನೆ ಚೀಫ್ ಸೆಕ್ರೆಟರಿ ಅವ್ರನ್ನ ಕರೆದು ಪ್ರತಿಭಟನೆ ಕೂಡ ಮಾಡಿದ್ದೀನಿ, ಪತ್ರನೂ ಕೂಡ ಕೊಟ್ಟಿದ್ದೀನಿ ಅವರಿಗೆ. ನಮ್ಮ ಛಲವಾದಿನೂ ಕೂಡ 3 ದಿನದಿಂದ ಪತ್ರನೂ ಕೂಡ ಬರೆದಿದ್ದಾರೆ. ಅಷ್ಟಾಯ್ತು, ಇನ್ನೇನು ಸರಿ ಹೋಯ್ತಪ್ಪ, ಎಲ್ಲ ಇನ್ಮೇಲೆ ಎಲ್ಲೋ ಶೆಡ್ಯೂಲ್ ಗಟ್ಟದ ರೀತಿ ಇನ್ನೆಲ್ಲೋ ಆಗದೇ ಇಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಈಗ ಅವಾಗ ಮೈಸೂರು ಎದ್ದಾಯ್ತು. ಮತ್ತೆ ಮುಖ್ಯಮಂತ್ರಿಗಳ ತವರೂರು. ಅಲ್ಲಿ ಆ PDOನ ಹಿಗ್ಗಾಮಗ್ಗ ಅದು ಹೆಣ್ಮಗಳೇ, ಕೊಲೆ ಸುಟ್ಟಾಕ್ಬಿಡ್ತೀನಿ ಅಂದ್ರೆ ಅಧಿಕಾರಿಗಳು ಕೂಡ ಜೀವ ಬೆದರಿಕೆಯಲ್ಲಿ ಬದುಕ್ತಾ ಇದ್ದಾರೆ. DC ಆಫೀಸಿಂದ ತಹಸೀಲ್ದಾರ್ ವರ್ಗುನು ಅದು ಬೋರ್ಡ್ ಚೇಂಜ್ ಮಾಡ್ಕೊಂಬಿಡಿ, ಕಾಂಗ್ರೆಸ್ DC ಆಫೀಸ್ ಅಂತೇಳಿ. ಆ ಪರಿಸ್ಥಿತಿ ಇವತ್ತು. ಯಾರು ಧೈರ್ಯವಾಗಿ ಈಗ ಚಿಕ್ಕಬಳ್ಳಾಪುರ ತರ ಮತ್ತೆ ಮೈಸೂರು ತರ ಧೈರ್ಯವಾಗಿ ವ್ಯಕ್ತ ಮಾಡೋರು 1% ಜನನೂ ಇಲ್ಲ. ಇನ್ನು ಉಳಿದವರೆಲ್ಲ ಬಯಸ್ಕೊಂಡಿರೋರು ಯಾರು ಹೇಳ್ತಾ ಇಲ್ಲ. ದಿನನಿತ್ಯದ ಕೆಲಸ ಆಗ್ಬಿಟ್ಟಿದೆ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ. ಅಧಿಕಾರಿಗಳಿಗೆ ಮೊನ್ನೆ ಮಾಗಡಿ MLA ತಹಸೀಲ್ದಾರ್ಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂದ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಅವರೇ ಕಾಯ್ಬೇಕಾಗಿರೋದು ತಹಸೀಲ್ದಾರ್ನ, ಕಪ್ಪಾಳ ಕೊಡಿತೀನಿ ಅಂತಂದ್ರು. ಅವರೇ ಹೇಳ್ಬಿಟ್ರು, ಎಷ್ಟಪ್ಪ ನಿನ್ನ ರೇಟು, ನಿನ್ನ ಆಫೀಸಲ್ಲಿ ನಿನ್ನ ರೇಟ್ ಎಷ್ಟು ಅಂತ ಅವರೇ ಕೇಳ್ತಾ ಇದ್ದಾರೆ. ಯಾವ ಪರಿಸ್ಥಿತಿ ಬಂದಿದೆ? ಕಂಟ್ರೋಲ್ ಮಾಡಬೇಕಾಗಿರೋ ಸರ್ಕಾರ ಈಗ ಕಂಟ್ರೋಲ್ ತಪ್ಪಿ ಮೆಂಟಲ್ ಔಟಿದೆ. ಮೆಂಟಲ್ ಆಗಿರೋ ಸರ್ಕಾರ ಇದು. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಇರ್ಬೋದು, ಮೈಸೂರಲ್ಲಿ ಈ ತರ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ನಾವು ನೋಡಿದ್ದೀರಿ, ಮರಳು ಮಾಫಿಯಾನ ತಡೆಗಟ್ಟಕ್ಕೆ ಹೋದವ್ರ ಮೇಲೆ ಲಾರಿಗಳ ಹತ್ಸಿರೋದು, ಕೊಲೆ ಮಾಡಿರೋವಂಥದ್ದು. ಇದೆಲ್ಲವನ್ನ ನೋಡಿದಿರಿ. ಈಗ ಸರಣಿ ರೀತಿ ಆಗ್ತಾ ಇದೆ. ಇದಕ್ಕಿಂತ ಬೇಕಾ ಕರ್ನಾಟಕದಲ್ಲಿ ಆಡಳಿತ ಕುಸಿದಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸಾಚಾ ಉದಾಹರಣೆ ಯಾವುದಿದೆ ಹೇಳಿ? ಇದಕ್ಕಿಂತ ಸಾಚಾ ಉದಾಹರಣೆ ಯಾವುದು ಇರಕ್ ಸಾಧ್ಯನೇ ಇಲ್ಲ. ಅದರಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳಿಗೆ ಆಡಳಿತದ ಹಿಡಿತ ಹೊರಟೋಗ್ಬಿಟ್ಟಿದೆ. ಈ ಸರ್ಕಾರ ಒಂದು ರೀತಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಂತ ಸರ್ಕಾರ ಇದು. ನಾನು ಈ ತಿಮ್ಮಾಪುರ ಅವ್ರನ್ನ ಇಮಿಡಿಯೇಟ್ ಆಗಿ ಸರ್ಕಾರ ಕಿತ್ತಾಕ್ಬೇಕು, ಅವ್ರನ್ನ ವಜಾ ಮಾಡಬೇಕು. ಇದು 2ನೇ ಘಟನೆ. ಇನ್ನೆಷ್ಟು ಘಟನೆ ಆಗಕ್ಕೆ ಮುಂಚೆ ಇವ್ರನ್ನ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ಕೊನೆ, ನಮ್ಮ ಯಾವಾಗನೂ ಒಂಥರ ಕಾಮಿಡಿ ಮಾಡುವಂಥವ್ರು ನಮ್ಮ ಜಮೀರ್ ಅಹಮದ್, ದಾಸೈನ್ ಬಂದ್ರು ನಾವು ಒಪ್ಕೊಂತೀರಿ ಅಂತ. ಯಾವ ಸ್ಥಿತಿಗೆ ತಂದ್ಬಿಟ್ರಿ ನಮ್ಮನ್ನ? ದಾರೆಲ್ಲಿ ಹೋಗೋ ದಾಸೈನ್ ಕರ್ಕೊಂಬಂದ್ರು. ಹಂಗಾರೆ ಅಂಬೇಡ್ಕರ್ ಸಂವಿಧಾನ ಎಲ್ಲಿ ಹೋಗ್ಬೇಕು? ಅಂಬೇಡ್ಕರ್ ಅವರ ಬ್ಯಾಲೆಟ್ ಪೇಪರ್ ಎಲ್ಲಿ ಹೋಗ್ಬೇಕು? ದಾಸೈನ್ನೇ ಕರ್ಕೊಂಬಂದು ನೀವು ಅನೌನ್ಸ್ ಮಾಡೋದಾದ್ರೆ, ಆ ದಾಸೈನ್ ಗೌರವ ಇದೆ, ಅದು ಬೇರೆ. ಹಿಂದೆ ದಾಸೈನ್ಗೆ ಗೌರವ ಇತ್ತು ಬೇರೆ, ಅದು ಬೇರೆ ಪ್ರಶ್ನೆ. ಹಾಗಾದ್ರೆ 136 ಜನ ಕತೆ ಏನು? ಅವ್ರಿಗೆ ಬೆಲೆ ಇಲ್ವಾ? ಅವ್ರ ಓಟಿಗೆ ಬೆಲೆ ಇಲ್ವಾ? ಅಂದ್ರೆ ಮುಖ್ಯಮಂತ್ರಿ ಪದವಿನ ಯಾವ್ದಾವ್ದಕ್ಕೆ ಹೋಲಿಕೆ ಮಾಡ್ತೀರಾ?
ಅಷ್ಟು ಕೀಳ್ಮಟ್ಟಕ್ಕೆ ತಗೊಂಡೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಪದವಿನ, ಚೇರ್. ಆ ಗೌರವ ಏನಿದೆ, ಘನತೆ ಏನಿದೆ, ಹಿಂದೆ ಕೆಂಗಲ್ ಹನುಮಂತ ಇರೋರು, ವೀರೇಂದ್ರ ಪಾಟೀಲ್ ಅಂತವರು ಕುಳಿತಂತ ಜಾಗ ಅದು. ಅಂತ ಜಾಗವನ್ನ ಈ ತರ ಮನ್ಸೋ ಇಚ್ಛೆ ಆ ಜಾಗಕ್ಕೆ ಅಗೌರವ ತರ್ತಾ ಇದ್ದೀರಲ್ಲ, ಇದು ಸರಿನಾ? ಅದಕ್ಕೆ ಹೇಳ್ತಾ ಇರೋದು, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ನೆಪ ಮಾತ್ರಕ್ಕೆ ಅಷ್ಟೇ, ಹಿಡಿತಾ ಇಲ್ಲ. ಕೊನೆಗೇನೋ ಹೊಡೆತ ಕೊಡ್ತಾರೆ ಅಂದ್ರೆ ಹೊಡೆತಾನೂ ಇಲ್ಲ. ಆ ಪರಿಸ್ಥಿತಿಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಯ ಶುದ್ಧೀಕರಣ ಆಗಬೇಕು, ಕೂಡಲೇ ಮಂತ್ರಿನ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀನಿ. ಆರಾಮ ಮಾತಾಡಿದ್ರು ಎಲ್ಲ ಅದೇ ಏನು ಕೇಳಿಸ್ತೀನಿ, ತಿರುಗಿಸ್ತೀನಿ. ಬಿಟ್ಟಿದ್ದೀನಿ ಅಂತ. ಮಾನ್ಯ ಬಂಧುಗಳೇ, ಮಾನ್ಯ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಜಾಲವನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ನಾನು ಮತ್ತೆ ಅದರ ವಿಷಯಕ್ಕೆ ಹೋಗೋದಿಲ್ಲ. ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ರೀತಿಯಲ್ಲಿ ಎರಡೇ ಮಾತುಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಈ ಸರ್ಕಾರ ಇವತ್ತು ಮೂರು ಬಿಟ್ಟು ಊರಿಗೆ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳಬೇಕು ಅಂತಂದ್ರೆ, ನಾವಿಷ್ಟೊಂದು ವೀರಾವೇಶದ ಭಾಷಣಗಳನ್ನು ಮಾಡ್ತೇವೆ, ಹೊರಗಡೆ ಹೋರಾಟ ಮಾಡ್ತೇವೆ. ಈ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ಇಲ್ಲ, ಸಂವಿಧಾನದ ಬದ್ಧತೆ ಇಲ್ಲ. ಯಾವ ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಅಧಿಕಾರ ಮಾಡ್ತಾರೋ, ಆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲೇ ಲೂಟಿ ಮಾಡ್ತಾರೆ. ಇವರ ಲೂಟಿಗೂ ಕೂಡ ಮಹಾತ್ಮ ಗಾಂಧಿಯವರ ಹೆಸರು ಬೇಕಾ? ಇದನ್ನ ಒಂದು ಸಾರಿ ಜನ ಯೋಚನೆ ಮಾಡಬೇಕು. ಯಾಕೆ ನಾನು ಜನ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ, ಬಿಜೆಪಿ ಅವರು ಎಂಥದ್ದೇ ಹೋರಾಟ ಮಾಡಲಿ, ಅವ್ರು ಬೇಕಾದ್ರೆ ಬಟ್ಟೆ ಹರ್ಕೊಂಡ್ಲಿ, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ? ವಿರೋಧ ಪಕ್ಷಗಳಿರತಕ್ಕಂಥದ್ದು ನೀವು ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸಿದಾಗ ತಿದ್ದಿಕೊಳ್ಬೇಕು. ಭ್ರಷ್ಟಾಚಾರದ ವಿಚಾರ ಹೊರಗಡೆ ಬಂದಾಗ ಅದರಿಂದ ಹಿಂದೆ ಸರಿಯಬೇಕು, ಇನ್ನು ಮುಂದೆ ಮಾಡಬಾರದು, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ತಡೀಬೇಕು ಅನ್ನುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೊಳ್ಬೇಕು. ಆದ್ರೆ ಏನ್ ಮಾಡ್ತಾ ಇದೆ? ಮೊನ್ನೆ ಅಶೋಕ್ ಅವರು ಹೇಳಿದ್ರು, ಇಡೀ ಇಡಿಯಾಗಿ ಬಿಚ್ಚಿ ಹೇಳಿದ್ರು. ಎಷ್ಟಾಯ್ತು ಅಂತಂದ್ರೆ 3642 ಕೋಟಿ ರೂಪಾಯಿಗಳು, 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3642 ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ರಿನ್ಯೂವಲ್. ಇದು ಹೇಗಿದೆ ಅಂತಂದ್ರೆ, ಈ ಸರ್ಕಾರದ ಕತೆ ಕೆಲವು ಮೊದಲೇ ಹೇಳಿದ್ದೀವಿ ನಾವು, ಕೆಲವನ್ನ ರೆಂಟ್ ಕೊಡ್ತಾರೆ, ಲೀಸ್ಗೆ, ಕೆಲವು ಇಲಾಖೆಗಳನ್ನ ರೆಂಟ್ಗೆ, ಕೆಲವು ಇಲಾಖೆಗಳನ್ನ ಸೇಲ್ಗೆ. ಲಾಸ್ಟ್ ಟೈಮ್ ಹೇಳಿದ್ವಿ ನಾವು, ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ ಈಗ ಅಂತ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳೋರು, ನನ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸ್ಬಿಡಿ ನನ್ನಲ್ಲಿ ಅಂತ ಹೇಳೋರು. ನಾವು ಹೇಳಿದ್ವಿ,
ಕಪ್ಪು ಚುಕ್ಕೆನೇ ಇಲ್ಲ. ಈಗ ನೀವು ಕರಿ ಕಾಗೆನೇ ಆಗಿದ್ದೀರಿ. ಕಪ್ಪು ಚುಕ್ಕೆ ಹೆಂಗೆ ಕಾಗೆಯಲ್ಲಿ ತೋರಿಸೋದು ನಾವು ಅನ್ನೋ ಮಾತನ್ನು ಕೂಡ ಹೇಳಿದ್ದೀವಿ. ಇಷ್ಟಾದ ಮೇಲೂ ಕೂಡ ಈ ರೀತಿ ಒಂದೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದ್ರೆ ನಿಮ್ಮ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ. ಆದ್ರೆ ಅಭಿವೃದ್ಧಿ ಇಲ್ಲ ಅಂದಮೇಲೆ ಲೂಟಿ ಆದ್ರೂ ನಿಲ್ಬೇಕಲ್ಲ. ಅಭಿವೃದ್ಧಿ ಮಾತ್ರ ಶೂನ್ಯ, ಲೂಟಿ ಮಾತ್ರ ಅಗಣ್ಯ. ಲೂಟಿ ಎಷ್ಟು ಮಾಡ್ತೀರಿ? ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ನೋಡಿ, ಏನೋ ವಾರಕ್ಕೋ ತಿಂಗಳಿಗೋ ಒಂದು ಈ ರೀತಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ನಮಗೂ ಉಸಿರಾಟ ಆಡಕ್ಕೆ ಒಂದು ಅವಕಾಶ ಸಿಗುತ್ತೆ, ನಾವು ಹೋರಾಟ ಮಾಡಲಿಕ್ಕೆ ಸಮಯ ಸಿಗುತ್ತೆ. ಏನ್ರಿ ವಾರಕ್ಕೆ 5 6 ಕೊಟ್ಟರೆ ನಾವು ದಿನಕ್ಕೊಂದು ಅದರ ಅಂತ್ಯನೇ ಕಾಣಕ್ ಆಗ್ತಾ ಇಲ್ವಲ್ಲ ನಮ್ಮಿಂದ. ಜನ ನಮ್ಮನ್ನು ಬೈತಾರಪ್ಪ. ಮಾನ್ಯ ಮುಖ್ಯಮಂತ್ರಿಗಳೇ ಅರ್ಥ ಮಾಡ್ಕೊಳ್ಳಿ. ಏನ್ರಿ ವಿರೋಧ ಪಕ್ಷದವರಾಗಿ ನೀವು ಹೋರಾಟನೇ ಮಾಡಲ್ಲ? ಹೆಂಗ್ ಹೋರಾಟ ಮಾಡ್ಲಿ? ಬೆಳಗ್ಗೆ ಬಂದು ಈಚೆ ಬಂದು ಪತ್ರಿಕೆ ನೋಡೋಷ್ಟೊತ್ತಿಗೆ ಒಂದು ಭ್ರಷ್ಟಾಚಾರ ಕೊಡ್ತೀರಿ. ನಾವು ಬೆಳಗಿನ ಸಂಜೆವರೆಗೆ ಹೋರಾಟ ಮಾಡಿ ನಾಳೆನೂ ಮುಂದುವರ್ಸೋಣ, ಅದನ್ನ ಅಂತ್ಯ ಕಾಣೋಣ ಅನ್ನೋಷ್ಟೊತ್ತಿಗೆ ನೀವು ಬೆಳಗ್ಗೆ ಇನ್ನೊಂದು 2-3 ಕೊಟ್ಟು ಬಿಡ್ತೀರಿ. ಏನ್ ಮಾಡ್ಬೇಕು? ಜನನೂ ನಾವು ಸಂತೈಸ್ಬೇಕಲ್ಲ. ಇಂಥ ಭ್ರಷ್ಟಾಚಾರದ ಕೂಪದಲ್ಲಿ ನೀವು ಮುಳುಗಿಬಿಟ್ರಿ ಏನು? ಇದ್ರ ಜೊತೆಗೆ 3642 ಕೋಟಿ ಇದು ಇದರದಾಯ್ತು. ಬೆಂಗಳೂರಲ್ಲಿ ನೋಡಿ, ಒಂದೇ ಒಂದು ಸಿಂಗಲ್ ಅವಾರ್ಡ್ ಯಾವುದಕ್ಕೆ ಅಂತಂದ್ರೆ ಇದಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಡೆಬ್ರೀಸು ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ 1714,000 ಕೋಟಿ ರೂಪಾಯಿನ ಒಂದು ಸಿಂಗಲ್ ಫರ್ಮ್ ಕೊಟ್ಟಿದ್ದಾರೆ. ಅದು ಏನು? ನೀವು ಇನ್ನೆಷ್ಟು ವರ್ಷ ಇರ್ತೀರಿ? 2 ವರ್ಷ. 15 ವರ್ಷಕ್ಕೆ ಅಂದ್ರೆ 15 ವರ್ಷಕ್ಕೆ ಏನೇನು ತಗೋಬೇಕೋ ಈಗಲೇ ತಗೊಂಡು ಹೋಗ್ಬಿಡ್ತಾರಾ? ಅಷ್ಟು ಕಮಿಷನ್ ಈಗಲೇ. ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಗೆ, ಒಂದೇ ಫರ್ಮ್ಗೆ 15 ವರ್ಷಕ್ಕೆ 1714 ಕೋಟಿ ರೂಪಾಯಿಗೆ ಅವರು ಟೆಂಡರ್ ಕೊಟ್ಟಿದ್ದಾರೆ. ಇದರ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ವೇರ್ ಇಸ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್? 80% ಇವಾಗಲೇ ನೀವು 80% ರೀಚ್ ಆಗಿಬಿಟ್ಟಿದ್ದೀರಿ ಭ್ರಷ್ಟಾಚಾರದಲ್ಲಿ. ನಾವು ಅಪಾದನೆ ಮಾಡಿ ಸಚಿವರು ರಾಜೀನಾಮೆ ಕೊಡ್ಬೇಕಂತಂದ್ರೆ ನೀವು ಶಬಾಷ್ಗಿರಿ ಕೊಡ್ತೀರಿ. ಈಗಾಗಲೇ ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡಿದ್ದಾಯ್ತು. ಈಗ ಬಾಂಬೆ, ಮುಂಬೈಗೆ ಅಲ್ಲ ಲೋಕಲ್ ಬಾಡಿಗಳು ಕಳಿಸಿ ಕಲೆಕ್ಷನ್ ಆಯ್ತು. ಆದ್ರೂ ನಿಮ್ಮ ಯೋಗ್ಯತೆ ನೋಡಿ, ಜನ ನಿಮ್ಮನ್ನು ಮರೆತು ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ಹೋಗ್ಲಿ, ಹೆಸರಾದ್ರೂ ಬದಲಾಯಿಸ್ಕೊಳ್ಳಿ ನಿಮ್ಮ ಸ್ಟ್ಯಾಂಡರ್ಡ್ಗೆ ಸರಿಯಾಗಿ. ನಿಮ್ಮ ಸ್ಟ್ಯಾಂಡರ್ಡ್ ಏನಂತ ಗೊತ್ತಿದೆಯಲ್ಲ, ಆ ಸ್ಟ್ಯಾಂಡರ್ಡ್ಗಾದ್ರೂ ಬದಲಾಯಿಸ್ಕೊಳ್ಳಿ. ಮಹಾತ್ಮ ಗಾಂಧಿ ಅವರು ಹೇಳಿದ್ರಲ್ಲ, ಅವ್ರಿಗಾದ್ರೂ ಬೆಲೆ ಕೊಡ್ರಿ. ಆವಾಗ್ಲಾದ್ರೂ ಜನ ಹೋಗ್ಲಿ ಬಿಡಿ ಅಂತ ನಿಮ್ಮನ್ನೇನೋ ಒಪ್ಪಬಹುದೇನೋ ನೋಡಿ ಯೋಚನೆ ಮಾಡಿ. 1714 ಕೋಟಿ ಇವರಿಗೆ ಕೊಡೋದ್ರ ಬದಲು 4 ಫರ್ಮ್ ಕೊಡಬಹುದಾಗಿತ್ತು. ಆಮೇಲೆ ನಿಮಗೆ ಕೊಡೋದು ನೀವು 3 ವರ್ಷ, 4 ವರ್ಷ, 5 ವರ್ಷಕ್ಕೆ ಕೊಡಬಹುದು. ಅದೇಗೆ ನೀವು 15 ವರ್ಷಕ್ಕೆ ಒಬ್ಬರಿಗೆ ಕೊಡ್ತೀರಿ ನೀವು? ಇದರ ಉದ್ದೇಶ ಏನಿದೆ? ಕಸ ಹೊಡೆಯೋ ಮಿಷನ್ಗಳಿಗೆ 100 ಕೋಟಿ ರೂಪಾಯಿ ಖರ್ಚು ಆಗ್ತಿರ್ಲಿಲ್ಲ. ಎಷ್ಟು ಕೊಟ್ರಿ ಲೀಸ್ಗೆ? 80 ಲಕ್ಷ. ಅದನ್ನ 2 ಲಕ್ಷ 2 ಕೋಟಿ ಕೊಟ್ಟವ್ರು. 2,000 ಅಲ್ಲ, ಒಂದೊಂದು ಮಿಷನ್ 614 ಕೋಟಿಗೆ ಕೊಟ್ಟಿದ್ರಿ. ಅದನ್ನು ಎಷ್ಟು? 7 ವರ್ಷ. ನಿಮ್ಗೆ ಯಾರು ಹೇಳಬೇಕು? ಮುಂದೆ ಬರೋ ಸರ್ಕಾರಗಳು ಮಾಡ್ಕೊಳ್ತವೆ. ನೀವೇನು ಮಾಡಬೇಕು ಅದನ್ನು ಮಾಡ್ರಿ. ಅಂದ್ರೆ ಆಯ್ತು, ಒಂದು 50 ವರ್ಷಕ್ಕೆ ಕೊಟ್ಬಿಟ್ರಿ, ಎಲ್ಲಾನು ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡಿ. ಹೆಂಗೂ ಬರಲ್ಲ ನೀವಿನ್ನ. ಏನ್ ನಿಮ್ಮ ಉದ್ದೇಶಗಳಿದೆ?
ಇದರಲ್ಲೂ 80%. ನಾನು ಹೇಳ್ತೇನೆ, ಮಾನ್ಯ ಅಶೋಕ್ ಅವರು ಇದೇ ಮಾತನ್ನು ಹೇಳಿದ್ದಾರೆ, ಮುಖ್ಯಮಂತ್ರಿಗಳೇ ನೀವೇನಾದರೂ ಸಚಿವರನ್ನ ವಜಾ ಮಾಡಲಿಲ್ಲ ಅಂದ್ರೆ ನಿಮಗೆ ಸುತ್ಕೊಂತೈತೆ. ಇದು ನೀವೇ ಮಾಡಿಸಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಅಂತ ಹೇಳ್ಬೇಕಾಗ್ತದೆ. ನೀವೇ ಮಾಡಿಸಿ ಅವ್ರ ಕೈಲಿ ಹೇಳಿ ಕಲೆಕ್ಷನ್ ಮಾಡಿ ಕೊಡಪ್ಪ ಅಂತ ನೀವೇ ಹೇಳಿರ್ಬೇಕು. ಒಂದು ಸಮಯ ನಿಮಗೂ ಅದಕ್ಕೇನು ಸಂಬಂಧ ಇಲ್ಲ ಅಂದ್ರೆ ಆ ಸಚಿವರು ವಜಾ ಆಗ್ಬೇಕು, ಕೈ ಬಿಡಬೇಕು. ಇಲ್ಲ ಅಂದ್ರೆ ಜನರೇ ಅರ್ಥ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇದು ತಾರ್ಕಿಕ ಅಂತ್ಯವನ್ನ ನಾವು ಕಾಣಲೇಬೇಕಾಗಿದೆ. ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಇದು ಸಾಮಾಜಿಕ ಹೋರಾಟವನ್ನು ಮಾಡ್ತೇವೆ. ಒಂದು ಸಮಯ ಈಗ ಎಲ್ಲ ಡಾಕ್ಯುಮೆಂಟ್ಗಳು ಸಿಗ್ತಾ ಇರೋದ್ರಿಂದ ಇದನ್ನು ನಾವು ನ್ಯಾಯಾಲಯದ ಹೋರಾಟಕ್ಕೂ ನಾವು ಚಿಂತೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಅಧಿವೇಶನ ಪ್ರಾರಂಭದಲ್ಲಿ ಪ್ರತಿಪಕ್ಷಗಳ ವಿಷಯ ಯಾವುದಾಗ್ತದೆ? ಅದು ಸಮನ್ವಯ ಸಮಿತಿ ಮಾತಾಡ್ತಾ ಇದ್ದೀರಿ. ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಮಾಡ್ತೀನಿ ಏನು ಮಾಡಬೇಕು. ಹೇಳ್ತೀನಪ್ಪ, ಬೇಡ, ಅವರು ಹೋಗ್ತಾ ಇರ್ಲಿ, ಅವ್ರು ಸಿಗ್ತಾರೋ ಸಿಗದೇ ಇರ್ಲಿ ನೋಡ್ತಾ